ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಅಗಾಧ ಇದು ರೀಸೆಂಟ್ ಆಗಿ ತೆಲುಗು ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಕಾಮಾಕ್ಷಿ ಭಾಸ್ಕರ್ಲಾ ಅಂಡ್ ಶ್ರವಂತ್ ರೆಡ್ಡಿ. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಮಹಾದೇವಿ ಹುಟ್ಟಿನಿಂದಲೇ ದೈವಾಂಶ ಸಂಭೂತಿ ಆಗಿರ್ತಾಳೆ. ಸಾಮಾನ್ಯ ಮನುಷ್ಯರಿಗೆ ಇಲ್ದಿರುವಂತಹ ಸ್ಪೆಷಲ್ ಪವರ್ಸ್ ಅವಳಿಗೆ ಇರುತ್ತೆ. ಇದ್ದಕ್ಕಿದ್ದಂತೆ ಅವಳ ಚಿಕ್ಕಪ್ಪನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರಾದ ಮೇಲೆ ಒಬ್ರು ಅಂದಂತೆ ವಿಚಿತ್ರವಾಗಿ ಸಾವನ್ನಪ್ತಿರೋದು ಅವಳ ದಿವ್ಯ ದೃಷ್ಟಿಗೆ ಗೊತ್ತಾಗುತ್ತೆ. ಅವಳ ಚಿಕ್ಕಪ್ಪನ ಫ್ಯಾಮಿಲಿಯನ್ನ ದುಷ್ಟಶಕ್ತಿಗಳಿಂದ ಕಾಪಾಡೋದಕ್ಕೆ ಹೋಗುವಂತಹ ಮಹಾದೇವಿ ಮುಂದಾಗಬಹುದಂತಹ ಸಾವುಗಳನ್ನು ತಪ್ಪಿಸಿ ತನ್ನ ಚಿಕ್ಕಪ್ಪನ ಫ್ಯಾಮಿಲಿ ಮತ್ತು ಮನುಕುಲವನ್ನ ಆ ದುಷ್ಟಶಕ್ತಿಗಳಿಂದ ಕಾಪಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಕಾಮಾಕ್ಷಿ ಭಾಸ್ಕರ್ಲಾ ಆಸ್ ಮಹಾದೇವಿ ಬಹಳ ಸೆಟಲ್ಡ್ ಆಗಿ ಆಕ್ಟ್ ಮಾಡೋದ್ರ ಮೂಲಕ ಆ ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಶ್ರವಂತ್ ರೆಡ್ಡಿ ಇನ್ ಡಬಲ್ ರೋಲ್ಸ್ ಸಿಂಹ ಅಂಡ್ ಸಲೀಂ ಅವರಿಗೆ ಸಿಕ್ಕಿರುವಂತಹ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ತಮ್ಮ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಹಾರರ್ ಡ್ರಾಮಾಗೆ ಮಾಡ್ಕೊಂಡಿದ್ದಾರೆ. ಸ್ಟೋರಿಯಲ್ಲಿ ಯೂಸ್ ಆಗಿರೋ ಐಡಿಯಾಸ್ ಸಹ ತುಂಬಾ ಔಟ್ಡೇಟೆಡ್ ಅಂತ ಅನಿಸ್ತು ನನಗೆ. ಇದರಿಂದಾಗಿ ಸ್ಟೋರಿ ಅಂಡ್ ಡಿವೈಸ್ ನನಗೆ ವರ್ಕ್ ಆಗಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಆಫ್ ದ ಫಿಲ್ಮ್ ಒಂದು ಕಾಡು, ಆ ಕಾಡಲ್ಲಿ ಒಂದು ಗುಹೆ, ಆ ಗುಹೆಗೆ ಸಂಬಂಧಪಟ್ಟಂಗೆ ಇರುವಂತಹ ನಿಗೂಢವಾದಂತಹ ರಹಸ್ಯ, ಅಲ್ಲಿಂದ ಆಚೆಗೆ ವಿಚಿತ್ರವಾಗಿ ನಡೆಯುವಂತಹ ಒಂದಷ್ಟು ಸಾವುಗಳು, ಎಲ್ಲೋ ಒಂಚೂರು ಥ್ರಿಲ್ ಇಲ್ದೇನೆ ತಗೊಂಡೋಗಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬಾ ಫ್ಲಾಟ್ ಅಂತ ಅನಿಸ್ತು ನನಗೆ. ಆ ಹಾರರ್ ಎಲಿಮೆಂಟ್ಸ್ ಅಂತೂ ಆಡಿಯನ್ಸ್ ಗೆ ಕನೆಕ್ಟ್ ಆಗಲ್ಲ, ಆ ರೀತಿ ಬಂದಿದೆ. ಇನ್ನು ಆ ಮಹಾದೇವಿಯ ಕ್ಯಾರೆಕ್ಟರೈಸೇಷನ್, ಬದುಕಿರೋ ಮನುಷ್ಯನ ಆತ್ಮನ ಕರೆಸಿ ಮಾತಾಡೋದೇನೋ ಅಂಡ್ ಆತ್ಮಕ್ಕೆ ಅಷ್ಟೊಂದು ಸ್ಪೆಷಲ್ ಪವರ್ಸ್ ಇದ್ರೂ ಮಹಾದೇವಿಯ ಕಂಟ್ರೋಲ್ ಗೆ ಬರೋದೇನೋ. ಡೈರೆಕ್ಟರ್ ಹೆಂಗ್ ಬೇಕೋ ಹಂಗೆ ಸ್ಕ್ರೀನ್ ಪ್ಲೇ ನ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಫಸ್ಟ್ ಹಾಫ್ ದ ಫಿಲಂ ನನಗೆ ವರ್ಕ್ ಆಗಲಿಲ್ಲ. ಇನ್ನು ಸೆಕೆಂಡ್ ಹಾಫ್ ದ ಫಿಲಂ ಇನ್ನೊಂದು ಗುರು ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ ಅಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಕ್ರಿಂಜ್ ಅಂತಾನೆ ಹೇಳ್ಬೋದು. ದೇವ್ರ ಲೆವೆಲ್ಗೆ ಎಲ್ಲಾ ರೀತಿಯ ಸ್ಪೆಷಲ್ ಪವರ್ಸ್ ಇರೋ ತರ ತೋರಿಸಿದ್ದಾರೆ ಆ ಕ್ಯಾರೆಕ್ಟರ್ಗೆ. ಇನ್ನು ಆ ಮಹಾದೇವಿ ಟೈಮ್ ಟ್ರಾವೆಲ್ ಮಾಡೋದೇನೋ, ಇನ್ನು ಆ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಬರುವಂತಹ ಸಲೀಂ ಮತ್ತು ಸಿಂಹ ಇಬ್ರು ಒಂದೇ ರೀತಿ ಕಾಣೋದೇನೋ, ಕ್ಲೈಮ್ಯಾಕ್ಸ್ ಅಲ್ಲಿ ಸಲೀಂ ಅಗದನ ಭಕ್ತ ಮಹಾರಾಜನನ್ನ ಕೊಂದು ಅಗದನ್ಗೆ ಶಕ್ತಿ ಕೊಡೋದೇನೋ. ಒಂದಕ್ಕೊಂದು ಯಾವ್ದಕ್ಕೂ ತಲೆ ಇಲ್ಲ ಬುಡ ಇಲ್ಲ ಅನ್ನೋಂಗೆ ಡೈರೆಕ್ಟರ್ ಅವ್ರು ಹೇಳಿದ್ದೆ ಕೇಳ್ಬೇಕು ಅನ್ನೋ ರೀತಿಯಲ್ಲಿ ಸ್ಕ್ರೀನ್ ಪ್ಲೇ ನ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲೂ ಸಹ ಏನು ಥ್ರಿಲ್ಲಿಂಗ್ ಆಗಿ ಬಂದಿಲ್ಲ. ಒಂದು ಫ್ಯಾಂಟಸಿ ಮೂವಿ ಆಗಿರೋದ್ರಿಂದ ಇದರಲ್ಲಿ ಲಾಜಿಕಲ್ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ ಅಂತ ಅರ್ಥ ಮಾಡ್ಕೊಬಹುದು. ಬಟ್ ಬೇಸಿಕ್ ಲೆವೆಲ್ ಸಹ ಲಾಜಿಕಲ್ ಮಿಸ್ಟೇಕ್ಸ್ ಮಾಡಿರೋದು ನನಗೆ ಲೈಕ್ ಆಗಲಿಲ್ಲ. ಸೆಕೆಂಡ್ ಹಾಫ್ ದ ಫಿಲಂ ನನಗೆ ವರ್ಕ್ ಆಗಲಿಲ್ಲ. ನಿಮ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಕಂಪ್ಲೀಟ್ಲಿ ಡಿಸಪಾಯಿಂಟಿಂಗ್ ಅಂತಾನೆ ಹೇಳ್ಬೋದು. ಒಂದು ಹಾರರ್ ಮೂವಿಗೆ ಎಷ್ಟು ವರ್ಕ್ ಮಾಡಬೇಕಾಗಿರುತ್ತೆ ಬಿಜಿಎಂ ಮತ್ತೆ ಸಾಂಗ್ಸ್ ವಿಚಾರವಾಗಿ, ಬಟ್ ಈ ಫಿಲಂ ಅಲ್ಲಿ ಏನು ಸಹ ವರ್ಕ್ ಕಾಣೋದಿಲ್ಲ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 2/5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.